Hari Om. Welcome to Wheel of Fortune 1111 by ಶಾರದಾ. ಇವತ್ತು ನನ್ನ ವ್ಯೂವರ್ಸ್ ಯಾರೆಲ್ಲ ನೋಡ್ತಾ ಇದ್ದಾರೆ ಅವರ ಮನಸ್ಸಲ್ಲಿ ಯಾವುದು ಕ್ವೆಶನ್ ಇದೆ, ಅದಕ್ಕೆ ಏಂಜಲ್ ಕಡೆಯಿಂದ ಏನು ಆನ್ಸರ್ ಬರ್ತಾ ಇದೆ ಅಂತ ನೋಡೋಣ. ಇದು ಫಸ್ಟ್ ಕಾರ್ಡ್, ಇದು ಸೆಕೆಂಡ್ ಕಾರ್ಡ್ ಆ್ಯಂಡ್ ದಿಸ್ ವಿಲ್ ಬಿ ದ ಥರ್ಡ್ ಕಾರ್ಡ್. ಫಸ್ಟ್ ಕಾರ್ಡ್ ಸೆಲೆಕ್ಟ್ ಮಾಡಿರೋರಿಗೆ ಏಂಜಲ್ ಆನ್ಸರ್ ಏನಿದೆ ಅಂತ ಅಂದರೆ ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಇದೆ. ನೀವು ಈಗ ಯಾವುದೋ ಒಂದು ಮಿಸ್ಕಮ್ಯುನಿಕೇಷನ್ ಆಗಿ ಯಾವುದೋ ಒಂದು ಗೊಂದಲದಲ್ಲಿ ಸಿಗಾಕೊಂಡಿದ್ದೀರಾ. ನೀವು ಕೇರ್ಫುಲ್ಲಾಗಿ ಕಮ್ಯುನಿಕೇಟ್ ಮಾಡಬೇಕಾಗತ್ತೆ. ನೀವೇ ಅಸ್ಯೂಮ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೀವು ನಿಮ್ಮ ಮನಸ್ಸಲ್ಲಿ ಏನು ಅಂದ್ಕೊಳ್ತಾ ಇದ್ದೀರೋ ಅದು ನಿಮ್ಮ ಎದುರಿಗಿರುವ ವ್ಯಕ್ತಿ ಅದನ್ನೇ ಅಂದ್ಕೊಳ್ಬೇಕನ್ನೋದು ಏನು ಇರೋದಿಲ್ಲ. ಬಟ್ ನೀವು ಅಂದ್ಕೊಳ್ತಾ ಇದ್ದೀರಾ ಮನಸ್ಸಲ್ಲಿ, ನಾನು ಅಂದ್ಕೊಂಡಿದ್ದೆ ಅವರು ಅಂದ್ಕೊಳ್ತಾರೆ, ನನಗೋಸ್ಕರ ಸ್ಪಂದಿಸ್ತಾರೆ ಅಂತ. ಇಲ್ಲ, ಅದು ನೀವು ಕರೆಕ್ಟಾಗಿ ಕಮ್ಯುನಿಕೇಟ್ ಮಾಡಬೇಕಾಗಿ ಬರುತ್ತೆ. ಕ್ಲಿಯರಾಗಿ ನಿಮ್ಮ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದನ್ನ ಅದನ್ನು ಕ್ಲಿಯರ್ ಆಗಿ ಹೀಲ್ ಆಗಬೇಕಾಗತ್ತೆ. ಎಲ್ಲರೂ ಒಂದು ಒಪ್ಪಂದಕ್ಕೆ ಬರಬೇಕು ಅಂತ ಇಲ್ಲಿ ಕಾಣ್ತಾ ಇದೆ. ದಟ್ಸ್ ದ ಅಡ್ವೈಸ್ ಫ್ರಮ್ ದ ಯೂನಿವರ್ಸ್. ಇದು ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡಿರೋರಿಗೆ ಕಾಂಪ್ರಮೈಸ್. ಈಗ ನೀವು ಇರೋ ಸಿಚುಯೇಷನಿಂದ ಹ್ಯಾಪಿ ಎಂಡಿಂಗ್ ಆಗುತ್ತೆ. ಅದಕ್ಕೆ ನೀವೇನು ಮಾಡಬೇಕಂದ್ರೆ ಯು ಹ್ಯಾವ್ ಟು ಕಾಂಪ್ರಮೈಸ್. ಇನ್ನು ನೀವು ಯಾವುದೋ ನಿಮಗೆ ಯಾವುದು ಇಂಪಾರ್ಟೆಂಟ್ ಅನಿಸುತ್ತೋ ಅದನ್ನು ಯೋಚಿಸಿ ಅದಕ್ಕೆ ನೀವು ನಿರ್ಧಾರ ತಗೊಳ್ಬೇಕಾಗತ್ತೆ. ಹಾಗಂತ ನಿಮಗೆ ನಿಮ್ಮ ಮನಸ್ಸನ್ನ ನೋವು ಮಾಡಿಕೊಂಡು ಕಾಂಪ್ರಮೈಸ್ ಅಲ್ಲ. ಇದರಲ್ಲಿ ಕಾಂಪ್ರಮೈಸ್ ನೀವು ಮಾಡಿಕೊಂಡ್ರೆ ನಿಮಗೂ ಒಳಿತು, ನಿಮಗೂ ಪೀಸ್ ಸಿಗುತ್ತೆ, ಮತ್ತು ಯಾವುದೇ ಬೇರೆ ಗೊಂದಲಗಳಿಂದ ನೀವು ಮುಕ್ತಿ ಪಡಿತೀರ. ಇದು ಇಲ್ಲಿ ನಿಮಗೆ ಸಮಾಧಾನ ಕೊಡೋ ಅಂಥ ಒಂದು ಕಾರ್ಡ್. ಇದು ನೀವು ಕಾಂಪ್ರಮೈಸ್ ಆದರೆ ನಿಮಗೆ ಸಮಾಧಾನ ಸಿಗುತ್ತೆ. ಆ್ಯಂಡ್ ಇದು ಥರ್ಡ್ ಕಾರ್ಡ್ ಏನು ತೋರಿಸ್ತಾ ಇದೆ ಅಂದರೆ ನಿಮ್ಮಲ್ಲಿ ಪೀಸ್ಫುಲ್ ರೆಸಲ್ಯೂಷನ್ ಇರುತ್ತೆ. ಅಂದರೆ ನೀವು ಯಾವುದು ಇವಾಗ ಚಾಲೆಂಜಸ್ ಫೇಸ್ ಮಾಡ್ತಾ ಇದ್ದೀರಾ, ಯಾವ ಕ್ವೆಶನ್ಗೆ ನೀವು ಆನ್ಸರ್ ಕೇಳ್ತಾ ಇದ್ದೀರೋ ಅದಕ್ಕೆ ಪೀಸ್ಫುಲ್ ರೆಸಲ್ಯೂಷನ್ ಸಿಗುತ್ತೆ. ಅಂದರೆ ಅದಕ್ಕೆ ಹ್ಯಾಪಿ ಎಂಡಿಂಗ್. ನಿಮಗೆ ಬಂದಿರೋ ಗೊಂದಲಗಳಿಗೆಲ್ಲ ಒಂದು ಕ್ಲಿಯರ್ ಆಗಿ ನಿಮ್ಮ ಮನಸ್ಸಿಗೆ ತೃಪ್ತಿ ಕೊಡೋ ಅಂಥ ಒಂದು ಸನ್ನಿವೇಶ. ಸೊ ಬಿ ಹ್ಯಾಪಿ. ನಿಮಗೆ ಹಾರ್ಮೋನಿ ಬರ್ತಾ ಇದೆ ಲೈಫಲ್ಲಿ. ನೀವು ಎಂಪ್ಲಾಯರ್ಸ್ ಜೊತೆ ಆಗ್ಬೋದು, ರಿಲೇಷನ್ಶಿಪ್ಪಲ್ಲಿ ಆಗ್ಬೋದು, ಯಾವುದರಲ್ಲೇ ಸ್ಟ್ರಗಲ್ ಮಾಡ್ತಾ ಇದ್ದರೆ ಅದಕ್ಕೆಲ್ಲ ಒಂದು ಹ್ಯಾಪಿ ಎಂಡಿಂಗ್ ಸಿಗುತ್ತೆ. ಗುಡ್ ಲಕ್. ಹ್ಯಾವ್ ಎ ನೈಸ್ ಡೇ.